ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 2ನೇ ತರಗತಿಯ ದೈಹಿಕ ಶಿಕ್ಷಣದ ಪಠ್ಯ ವಿಷಯದಲ್ಲಿ ಗುಂಪು ಆಟಗಳಲ್ಲಿ ಒಂದಾದಂಥ ಖೋ ಖೋ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಖೋ ಖೋ ಪಾಠದಲ್ಲಿ ನಾವು ಈ ದಿನ ಖೋ ಖೋ ಆಟಗಾರರಲ್ಲಿರಬೇಕಾದಂಥ ಪ್ರಮುಖ ಲಕ್ಷಣಗಳು ಹಾಗೂ ಖೋ ಖೋ ಆಟದಲ್ಲಿನ ಮುಂದುವರೆದ ಕೌಶಲ್ಯಗಳ ಬಗ್ಗೆ ಹಾಗೂ ಖೋ ಖೋ ಆಟದಲ್ಲಿ ಇದುವರೆಗೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಸಾಧಕರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಖೋ ಖೋ ಆಟಗಾರರಿರಬೇಕಾದಂಥ ಪ್ರಮುಖ ಲಕ್ಷಣಗಳ ಬಗ್ಗೆ ನೋಡೋಣ. ಒಬ್ಬ ಉತ್ತಮ ಖೋ ಖೋ ಕ್ರೀಡಾಪಟು ಆಗಬೇಕಾದರೆ ಅವನು ಆರೋಗ್ಯವಂತನು, ಸದೃಢಕಾಯನು ಆಗಿದ್ದು ಅದರೊಂದಿಗೆ ಈ ಕೆಳಗಿನ ಕೆಲವು ಲಕ್ಷಣಗಳನ್ನು ಹೊಂದಿರಬೇಕು. 1. ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವನೆಯನ್ನು ಹೊಂದಿರಬೇಕು. 2. ದೈಹಿಕವಾಗಿ, ಮಾನಸಿಕವಾಗಿ ಸದೃಢತೆಯನ್ನು ಬೆಳೆಸಿಕೊಳ್ಳಬೇಕು. 3. ತೀರ್ಪುಗಾರರ ಸಲಹೆ ಸೂಚನೆಗಳನ್ನು ಪಾಲಿಸುವುದು ಮತ್ತು ಆ ತೀರ್ಮಾನಕ್ಕೆ ಬದ್ಧರಾಗಿರುವುದು. 4. ದೈಹಿಕ ಶಕ್ತಿ ಸಾಮರ್ಥ್ಯಗಳ ಜೊತೆಗೆ ಯುಕ್ತಿ ಹಾಗೂ ಕಷ್ಟ ಸಹಿಷ್ಣುತೆಯನ್ನು ಹೊಂದುವುದು. 5. ಸಮಯ ಪ್ರಜ್ಞೆ, ತಾಳ್ಮೆ, ಸ್ಥೈರ್ಯಗಳನ್ನು ಹೊಂದುವುದು. 6. ಗುಂಪಿನಲ್ಲಿ ಸಹಕಾರ ಮನೋಭಾವನೆಯನ್ನು ಹೊಂದುವುದು. 7. ಇತರ ಆಟಗಾರರೊಂದಿಗೆ ಪರಸ್ಪರ ಹೊಂದಾಣಿಕೆ ಇರಬೇಕು. 8. ಉನ್ನತ ಚಲನಾ ಸಾಮರ್ಥ್ಯ, ಮೋಟಾರ್ ಅಬಿಲಿಟಿ ಹೊಂದಿರಬೇಕು. 9. ಉತ್ತಮ ನರಸ್ನಾಯು ಸಂಯೋಜನೆ ಹೊಂದಿರಬೇಕು. 10. ವೇಗದ ಚಲನೆ, ನಿಯಂತ್ರಣ ಸಾಮರ್ಥ್ಯವಿರಬೇಕು. 11. ಸರಳ ಮೈಮಣಿತವನ್ನು ಹೊಂದಿರಬೇಕು. 12. ಫೇಕ್ ಮಾಡುವುದರಲ್ಲಿ ನಿಪುಣನಾಗಿರಬೇಕು. ಈಗ ಖೋ ಖೋ ಆಟದಲ್ಲಿ ಮುಂದುವರೆದಿರುವ ಕೌಶಲ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಖೋ ಖೋ ಆಟವನ್ನು ಆಡುವ ಮೊದಲು ಈ ಕೆಳಗಿನ ವಾರ್ಮಿಂಗ್ ಅಪ್ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ಮಾಡಬೇಕು. ಅವುಗಳೆಂದರೆ ಖೋ ಖೋ ಅಂಕಣದ ಸುತ್ತಲೂ ಓಡುವುದು, ನಿಂತಲ್ಲೇ ಓಡುವುದು, ರನ್ನಿಂಗ್ ಆನ್ ದ ಸ್ಪಾಟ್, ಒಂದು ಕಂಬದಿಂದ ಮತ್ತೊಂದು ಕಂಬದ ಇರುವ ಎಲ್ಲ ಗೆರೆಗಳನ್ನು ಮುಟ್ಟಿ ಓಡುತ್ತಿರುವುದು. 3. ಕಂಬಕ್ಕೆ ಸಂಬಂಧಿಸಿದ ಕೌಶಲ್ಯಗಳನ್ನು, ಫೋಲ್ಡರ್ ಮತ್ತು ಫೋಲ್ಡ್ ಟರ್ನಿಂಗ್ಗಳನ್ನು ಅಭ್ಯಾಸ ಮಾಡುವುದು. 4. ಎಡ ಮತ್ತು ಬಲಬದಿಯಲ್ಲಿ ಹಿಮ್ಮುಖವಾಗಿ ಸೈಡ್ ವೇಸ್ನಲ್ಲಿ ಓಡುವುದು. 8. ಸ್ಟೆಪ್ ಅಪ್ ಮಾಡುವುದು ಅಥವಾ ಮೆಟ್ಟಿಲುಗಳನ್ನು ವೇಗವಾಗಿ ಇಳಿಯುವುದು ಅಥವಾ ಹತ್ತುವುದು, ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಅಥವಾ ತಮಗೆ ಸಿಕ್ಕಿರುವ ಸೌಲಭ್ಯಗಳ ಜೊತೆಗೆ. ಈಗ ಖೋ ಖೋ ಆಟದಲ್ಲಿ ಮುಖ್ಯವಾಗಿ ಚೇಸಿಂಗ್ ಸ್ಕಿಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಚೇಸಿಂಗ್ ಸ್ಕಿಲ್ ಅಲ್ಲಿ ಮುಖ್ಯವಾಗಿ ಇದನ್ನು ಬೆನ್ನಟ್ಟುವ ಕೌಶಲ್ಯಗಳು ಎಂದು ಕರೆಯುತ್ತಾರೆ. ಮೊದಲನೇದಾಗಿ 3ನೇ ಚೌಕದಿಂದ ಕಂಬದ ಕಡೆಗೆ ನುಗ್ಗುವುದು. ಮುಟ್ಟುವವನ ಕೌಶಲ್ಯ, ಖೋ ಪಡೆದ ಸಕ್ರಿಯ ದಾಳಿಗಾರ ಅಂದರೆ ಅಟ್ಯಾಕರ್ ವೇಗವಾಗಿ ಕಂಬದ ಕಡೆಗೆ ಓಡುತ್ತಿರುವ ಸಕ್ರಿಯ ರಕ್ಷಣಾ ಆಟಗಾರನು ಆಕ್ಟಿವ್ ಟಾರ್ಜರ್ ಅನ್ನು ಹಿಡಿಯಲು ವೇಗವಾಗಿ ಮಧ್ಯಗೆರೆಯಿಂದ ಸುಮಾರು ಅರ್ಧ ಅಡಿ ಅಂತರದಲ್ಲಿ ಮಧ್ಯಗೆರೆ ಕಡೆ ಇರುವ ತನ್ನ ಕೈಯಿಂದ ರಕ್ಷಣಾ ಆಟಗಾರನನ್ನು ಹಿಡಿಯಲು ಪ್ರಯತ್ನಿಸುತ್ತಾ ಮುಂದೆ ಓಡುವುದು. 2. ತಪ್ಪಿಸಿಕೊಳ್ಳುವವನ ಕೌಶಲ್ಯ, ರಕ್ಷಣಾ ಕೌಶಲ್ಯ, ಖೋ ಪಡೆದ ಸಕ್ರಿಯ ದಾಳಿಗಾರ ನೇರವಾಗಿ ಕಂಬದ ಕಡೆಗೆ ದಾಳಿ ಮಾಡಿದಾಗ ಸಕ್ರಿಯ ರಕ್ಷಣಾ ಆಟಗಾರನು ಮೊದಲನೇ ಚೌಕ ಮತ್ತು ಕಂಬದ ನಡುವೆ ಪ್ರವೇಶ ಪಡೆದು ದಾಳಿಯಿಂದ ತಪ್ಪಿಸಿಕೊಳ್ಳುವನು. ಒಂದು ವೇಳೆ ಸಕ್ರಿಯ ದಾಳಿಗಾರನು 2ನೇ ಚೌಕದ ದಾಳಿಗಾರನಿಗೆ ಖೋ ನೀಡಿದಾಗ ಸಕ್ರಿಯ ರಕ್ಷಣಾತ್ಮಕ ಆಟಗಾರನು ಮೊದಲ ಚೌಕ ಮತ್ತು ಕಂಬದ ನಡುವೆ ಪ್ರವೇಶಿಸದೆ ದಾಳಿಗಾರನನ್ನು ನೋಡುತ್ತಾ ಕಂಬದ ಬಳಿ ಬಂದು ನಿಲ್ಲುವನು. 2. ಹಿಂಬದಿಯನ್ನು ಮುಟ್ಟುವುದು ಅಥವಾ ಟ್ಯಾಪ್ ಮಾಡುವುದು. ಸಕ್ರಿಯ ದಾಳಿಗಾರ ರಕ್ಷಣಾತ್ಮಕ ಆಟಗಾರನು ಹತ್ತಿರವಿದ್ದ ಸಂದರ್ಭದಲ್ಲಿ ತನ್ನ ವೇಗವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ದೇಹವನ್ನು ಮುಂದಕ್ಕೆ ಬಾಗಿಸಿ ಕೈಯನ್ನು ಮುಂದಕ್ಕೆ ಚಾಚುತ್ತಾ ರಕ್ಷಣಾ ಆಟಗಾರನ ದೇಹದ ಯಾವುದೇ ಭಾಗವನ್ನು ಬಾಗಿ ಮುಟ್ಟುವ ಪ್ರಕ್ರಿಯೆ ಟ್ಯಾಪಿಂಗ್ ಎಂದು ಕರೆಯುತ್ತಾರೆ. ಹಿಮ್ಮಡಿಯನ್ನು ಮುಟ್ಟುವುದು ಅಥವಾ ಹೀಲ್ ಟ್ಯಾಪಿಂಗ್.
ರಕ್ಷಣಾತ್ಮಕ ಆಟಗಾರನು ಮಧ್ಯಗೆರೆಯನ್ನು ದಾಟಿ ಹೋಗುವಾಗ ದಾಳಿಕಾರನು ದೇಹವನ್ನು ಮುಂದೆ ಬಾಗಿಸುತ್ತಾ ರಕ್ಷಣಾ ಆಟಗಾರನಿಗೆ ಹತ್ತಿರವಿರುವ ಕೈಯಿಂದ ಆತನ ಹಿಮ್ಮಡಿಯನ್ನು ಮುಟ್ಟುವುದು. ರಕ್ಷಣಾತ್ಮಕ ಆಟಗಾರನು ಮಧ್ಯಗೆರೆಯನ್ನು ದಾಟುವಾಗ ಆತನ ದೇಹ ಮುಂದಕ್ಕೆ ಬಾಗಿದ್ದು ಕಾಲುಗಳು ದೇಹದಿಂದ ಹಿಂದೆ ಇರುವುದರಿಂದ ಹಿಮ್ಮಡಿಯನ್ನು ತಟ್ಟಿ ಔಟ್ ಮಾಡಲು ಸುಲಭವಾಗುತ್ತದೆ. ಭುಜ ಮುಟ್ಟುವುದು, ಶೋಲ್ಡರ್ ಟಚಿಂಗ್. ಸಕ್ರಿಯ ರಕ್ಷಣಾತ್ಮಕ ಆಟಗಾರ ಮಧ್ಯಗೆರೆಯನ್ನು ಪ್ರವೇಶಿಸಿ ಸಕ್ರಿಯ ದಾಳಿಕಾರನಿಗೆ ಸಮಾನಾಂತರವಾಗಿ ಮತ್ತೊಂದು ಬದಿಯ ಕಡೆಗೆ ಓಡುತ್ತಿರುವಾಗ ಸಕ್ರಿಯ ದಾಳಿಕಾರ ತನ್ನ ಸಮೀಪದ ಕೈಯನ್ನು ರಕ್ಷಣಾ ಆಟಗಾರನ ಭುಜದ ಕಡೆಗೆ ಚಾಚಿ ಭುಜವನ್ನು ಮುಟ್ಟುವನು. ಟ್ಯಾಪಿಂಗ್ನಿಂದ ತಪ್ಪಿಸಿಕೊಳ್ಳುವ ಕೌಶಲ್ಯ. ಸಕ್ರಿಯ ದಾಳಿಕಾರನು ಟ್ಯಾಪಿಂಗ್ ಮಾಡಲು ಪ್ರಯತ್ನಿಸಿದಾಗ ರಕ್ಷಣಾ ಆಟಗಾರನು ತನ್ನ ದೇಹವನ್ನು ಅಲುಗಾಡಿಸಿ ಕಪಟೋಪಾಯದಿಂದ ಸಕ್ರಿಯ ದಾಳಿಕಾರನ ದಿಕ್ಕನ್ನು ಬದಲಾಯಿಸಿ ತಪ್ಪಿಸಿಕೊಳ್ಳುವನು. ಇಂತಹ ಸಂದರ್ಭದಲ್ಲಿ ಓಟಗಾರನು ಓಡುವಾಗ ಒಮ್ಮೆಲೆ ಜಿಗಿದು ಹಿಂದಿನ ಕಾಲನ್ನು ಮುಂದೆ ತಂದು ತಪ್ಪಿಸಿಕೊಳ್ಳಬಹುದು. ಅನಿರೀಕ್ಷಿತ ಆಕ್ರಮಣ, ಸರ್ಪ್ರೈಸ್ ಅಟ್ಯಾಕ್. ಈ ಕೌಶಲ್ಯವನ್ನು ಸಕ್ರಿಯ ದಾಳಿಕಾರ ಆಟದ ಸಮಯದಲ್ಲಿ ಬಳಸಬಹುದು. ಆಟ ನಡೆಯುತ್ತಿರುವ ಸಂದರ್ಭದಲ್ಲಿ ಸಕ್ರಿಯ ಆಟಗಾರನನ್ನು ಬಿಟ್ಟು ಉಳಿದ ರಕ್ಷಣಾ ಆಟಗಾರರಲ್ಲಿ ಯಾರಾದರೊಬ್ಬರು ತಮ್ಮ ಗಮನವನ್ನು ಸಕ್ರಿಯ ದಾಳಿಕಾರನ ಕಡೆಗೆ ಬಿಡದೆ ಬೇರೆಡೆಗೆ ಗಮನವಿಟ್ಟಲ್ಲಿ ದಾಳಿಕಾರನು ನೇರವಾಗಿ ತಕ್ಷಣ ಅಂತಹ ರಕ್ಷಣಾ ಆಟಗಾರನ ಮೇಲೆ ದಾಳಿ ಮಾಡುವುದು ಅನಿರೀಕ್ಷಿತ ಆಕ್ರಮಣ ಎನಿಸಿಕೊಳ್ಳುತ್ತದೆ. ಈ ಕೌಶಲ್ಯವು ಪೂರ್ವ ನಿಯೋಜಿತವಾಗಿರದೆ ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಬಳಸುವ ಕೌಶಲ್ಯವಾಗಿರುತ್ತದೆ. ಅನಿರೀಕ್ಷಿತ ಆಕ್ರಮಣದಿಂದ ತಪ್ಪಿಸಿಕೊಳ್ಳುವುದು. ಆಟದ ಸಮಯದಲ್ಲಿ ರಕ್ಷಣಾ ಆಟಗಾರ ತನ್ನ ಗಮನವನ್ನು ಸಕ್ರಿಯ ದಾಳಿಕಾರನ ಕಡೆಗೆ ಇಟ್ಟುಕೊಂಡು ಆಕಸ್ಮಿಕ ದಾಳಿ ನಡೆಸಲು ಮುಂದಾದ ಸಂದರ್ಭದಲ್ಲಿ ದಿಕ್ಕನ್ನು ಬದಲಿಸುತ್ತಾ ಆಕ್ರಮಣದಿಂದ ತಪ್ಪಿಸಿಕೊಳ್ಳಬೇಕು. ಫೋಲ್ಡ್ ಡೈ ಮಾಡುವುದು. ಸಕ್ರಿಯ ರಕ್ಷಣಾ ಆಟಗಾರ ಕಂಬವನ್ನು ತಿರುಗುವ ಸಂದರ್ಭದಲ್ಲಿ ಕಂಬವನ್ನು ಅತಿ ಸಮೀಪದಲ್ಲಿ ತಿರುಗುವಾಗ ಮತ್ತು ಮಧ್ಯಗೆರೆಗೆ ಸಮೀಪವಿದ್ದಾಗ ಸಕ್ರಿಯ ದಾಳಿಕಾರನು ಕಂಬದ ಆಧಾರವನ್ನು ತೆಗೆದುಕೊಂಡು ರಕ್ಷಣಾ ಆಟಗಾರನನ್ನು ಹಿಡಿಯಲು ಅನುಕೂಲಕರವಾದ ಕೌಶಲ್ಯವೇ ಫೋಲ್ಡ್ ಡೈ. ಫೋಲ್ಡ್ ಡೈನ ವಿಧಗಳು. 2 ಹೆಜ್ಜೆಗಳಿಂದ ಫೋಲ್ಡ್ ಡೈ ಮಾಡುವುದನ್ನು ಡಿಜಿಟಲ್ ಮೆಥಡ್ ಆಫ್ ಫೋಲ್ಡ್ ಡೈವಿಂಗ್. 8ನೇ ಚೌಕದಲ್ಲಿ ಕೋ ಪಡೆದ ಸಕ್ರಿಯ ದಾಳಿಕಾರ ಫೋಲ್ಡ್ ಡೈ ಮಾಡಲು ಯಾವ ಕಡೆಗೆ ಚಲಿಸುತ್ತಾನೆಯೋ ಅದರ ವಿರುದ್ಧ ದಿಕ್ಕಿನ ಕಡೆಗೆ ಕಾಲನ್ನು ಮೊದಲು ಹೆಜ್ಜೆ ಇಟ್ಟು ನಂತರ 2ನೇ ಹೆಜ್ಜೆಯನ್ನು ಕಂಬದ ಗೆರೆಯ ಹಿಂದೆ ಮಧ್ಯಗೆರೆಯನ್ನು ತುಳಿಯದೆ ಸಮೀಪದಲ್ಲಿಟ್ಟು ಬಲಗಡೆಗೆ ಫೋಲ್ಡ್ ಡೈ ಮಾಡುತ್ತಿದ್ದರೆ ಎಡಗೈ ಮತ್ತು ಬಲತೊಡೆಯಿಂದ ಕಂಬದ ಆಧಾರ ತೆಗೆದುಕೊಂಡು ಕಂಬದ ಹೊರಗೆ ಬಲಗೈಯನ್ನು ಮಧ್ಯದ ಗೆರೆಯ ಆಚೆಗೆ ಇರುವ ಕ್ಷೇತ್ರದಲ್ಲಿ ಭೂಮಿಗೆ ಸಮಾನಾಂತರವಾಗಿ ಕೈ ಬೀಸುವುದು. ಅದೇ ರೀತಿಯಲ್ಲಿ ಎಡಭಾಗಕ್ಕೆ ಫೋಲ್ಡ್ ಡೈ ಮಾಡುವಾಗ ಬಲಗೈ ಮತ್ತು ಎಡತೊಡೆಯಿಂದ ಕಂಬದ ಆಧಾರ ತೆಗೆದುಕೊಂಡು ತನ್ನ ಎಡಗೈಯನ್ನು ಮಧ್ಯಗೆರೆಯ ಆಚೆ ಇರುವ ಕ್ಷೇತ್ರದಲ್ಲಿ ಭೂಮಿಗೆ ಸಮಾನಾಂತರವಾಗಿ ಬೀಸುವುದು. 3 ಹೆಜ್ಜೆಗಳಿಂದ ಫೋಲ್ಡ್ ಡೈ ಮಾಡುವ ವಿಧಾನ. ಪ್ರಾಕ್ಸಿಮಲ್ ಮೆಥಡ್ ಆಫ್ ಫೋಲ್ಡ್ ಡೈ. 8ನೇ ಚೌಕದಲ್ಲಿ ಕೋ ಪಡೆದ ಸಕ್ರಿಯ ದಾಳಿಕಾರನು ಫೋಲ್ಡ್ ಡೈ ಮಾಡಲು ಚಲಿಸುವ ದಿಕ್ಕಿನ ಕಡೆಗೆ ಇರುವ ಸಮೀಪದ ಕಾಲನ್ನು ಮೊದಲು ಕಡಿಮೆ ಅಂತರದಲ್ಲಿಟ್ಟು 2ನೇ ಹೆಜ್ಜೆಯನ್ನು ಹೆಚ್ಚು ಅಂತರದಲ್ಲಿಟ್ಟು 3ನೇ ಹೆಜ್ಜೆಯನ್ನು ಕಂಬದ ಗೆರೆಯ ಹಿಂದೆ ಮಧ್ಯಗೆರೆಯನ್ನು ತುಳಿಯದೆ ಸಮೀಪದಲ್ಲಿಟ್ಟು ಬಲಗಡೆ ಫೋಲ್ಡ್ ಡೈ ಮಾಡುವುದು. ಕಂಬದ ಆಧಾರವನ್ನು ಮೇಲಿನ ಡಿಜಿಟಲ್ ವಿಧಾನ ಫೋಲ್ಡ್ ಡೈನಲ್ಲಿ ತಿಳಿಸಿದಂತೆ ಕೌಶಲ್ಯ ಪ್ರದರ್ಶಿಸುವನು. ಫೋಲ್ಡ್ ಡೈನಿಂದ ತಪ್ಪಿಸಿಕೊಳ್ಳುವುದು. ಸಕ್ರಿಯ ದಾಳಿಕಾರ ಫೋಲ್ಡ್ ಡೈ ಮಾಡುವುದನ್ನು ಖಚಿತಪಡಿಸಿಕೊಂಡ ತಕ್ಷಣ ರಕ್ಷಣಾ ಆಟಗಾರ ಕಂಬವನ್ನು ನುಗ್ಗುತ್ತಾ 2 ಹೆಜ್ಜೆಗಳಷ್ಟು ಕಂಬದಿಂದ ಪಕ್ಕಕ್ಕೆ ಸರಿದು 8ನೇ ಚೌಕದ ಆಟಗಾರನ ಬೆನ್ನ ಹಿಂದಿನ ಮಧ್ಯಗೆರೆಯನ್ನು ದಾಟಿ ಚಲಿಸುವನು. ಒಂದು ವೇಳೆ ಫೋಲ್ಡ್ ಡೈ ಮಾಡಿದ ದಾಳಿಕಾರ ಕಂಬವನ್ನು ಸುತ್ತದೆ ಅದೇ ದಿಕ್ಕಿನಲ್ಲಿ ಹಿಡಿಯಲು ಹಿಂದೆ ಬಂದಲ್ಲಿ ರಕ್ಷಣಾ ಆಟಗಾರ 8ನೇ ಆಟಗಾರನ ಬೆನ್ನ ಹಿಂದೆ ನಿಂತು ಸಕ್ರಿಯ ದಾಳಿಕಾರನನ್ನು ಗಮನಿಸಿ ಕಂಬದ ಕಡೆಗೆ ಮರಳಿ ಬರುವನು. ಜಡ್ಜ್ಮೆಂಟ್ ಕೋ. ಸಕ್ರಿಯ ದಾಳಿಕಾರನು ರಕ್ಷಣಾತ್ಮಕ ಆಟಗಾರನ ಹಿಡಿಯಲು ಹಿಂಬಾಲಿಸಿಕೊಂಡು 8ನೇ ಚೌಕದ ಹತ್ತಿರ ಬಂದಾಗ ರಕ್ಷಣಾತ್ಮಕ ದಾಳಿಕಾರನು ಕಂಬದ ಹತ್ತಿರವಿದ್ದಾಗ ಸಕ್ರಿಯ ದಾಳಿಕಾರನು ತನ್ನ ಕಡೆಯವರಿಗೆ ಕೋ ಕೊಡುವ ಹಾಗೆ
ಫೇಕ್ ಮಾಡುವನು. ತದನಂತರ ರಕ್ಷಣಾ ಆಟಗಾರನನ್ನು ಹಿಡಿಯಲು ಜಡ್ಜ್ ಕೋ ಮಾಡುವನು. ಈ ಕೌಶಲವು ರಕ್ಷಣಾತ್ಮಕ ಆಟಗಾರನನ್ನು ಬೇಗ ಔಟ್ ಮಾಡಲು ಸಹಾಯಕವಾಗಿರುತ್ತದೆ. ರಕ್ಷಣಾತ್ಮಕ ಆಟಗಾರನು ಕಂಬದ ಬಳಿ ಹೋದರೆ ಫೋಲ್ಡ್ ಮಾಡಲು ಆಕ್ಟಿವ್ ಚೇಸರ್ನು 8ನೇ ಚೌಕದ ಚೇಸರ್ನಿಗೆ ಫೇಕ್ ಮಾಡಿ ಕೋ ಕೊಡುವ ರೀತಿ ನಟಿಸಿ ಫೋಲ್ ಡ್ರೈವ್ ಮಾಡಬಹುದು. ಆಕ್ಟಿವ್ ಚೇಸರ್ನು ಫೇಕ್ ಮಾಡಿ ಚೇಸರ್ನಿಗೆ ಕೋ ಕೊಡಬಹುದು. ಖೋ ಆಟದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಥವಾ ವಿಷಯಗಳು. ಖೋ ಆಟದಲ್ಲಿನ ಸಕ್ರಿಯ ದಾಳಿಗಾರನಿಗೆ ಚೇಸರ್ ಅಂತ ಕರೆಯುತ್ತೇವೆ. ಖೋ ಆಟದಲ್ಲಿ ಸಕ್ರಿಯ ರಕ್ಷಣಾ ಆಟಗಾರನಿಗೆ ಡಾಡ್ಜರ್ ಅಂತೇಳಿ ಕರೆಯಲಾಗುತ್ತದೆ. ಖೋ ಆಟದಲ್ಲಿ ಬಿಳಿ ಬಣ್ಣ ಲೇಪಿಸಿದ ಮರದ ಕಂಬಗಳನ್ನು ಮಾತ್ರ ಉಪಯೋಗಿಸಬೇಕು. ಖೋ ಆಟದಲ್ಲಿ ಚೌಕದಲ್ಲಿ ಕುಳಿತುಕೊಳ್ಳುವ 2 ವಿಧಾನಗಳು. ಒಂದು ಪ್ಯಾರಲಲ್ ಟೋ ಮೆಥಡ್, 2 ಬುಲೆಟ್ ಟೋ ಮೆಥಡ್. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಖೋ ಆಟಗಾರರ ಸಾಧನೆಗಳು. ಖೋ ಕ್ರೀಡೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದ ಅನೇಕ ಆಟಗಾರರಿದ್ದಾರೆ. ಅತ್ಯುತ್ತಮ ಕ್ರೀಡಾ ಸಾಧಕರಿಗೆ ನೀಡುವ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿ ಪಡೆದ ಖೋ ಕ್ರೀಡಾಪಟುಗಳ ಹೆಸರು ಈ ಕೆಳಗಿನಂತಿದೆ. 1 ನಿಲಿಮಾ ಸರೋಲ್ಕರ್, 2 ಶ್ರೀರಂಗ ಇನಾಮ್ದಾರ್ ಮತ್ತು ಉಷಾ ನಗರ್ಕರ್, 3 ಎಸ್ ರಾಮಚಂದ್ರ, 4 ಶೇಖರ್ ಧಾರವಾಡ್ಕರ್ ಮತ್ತು ಅಚಲಾಡಿ, 5 ಶಾಂತರಾಮ್ ಜಾಧವ್, ಸುಷ್ಮಾ ಸರೋಲ್ಕರ್ ಮತ್ತು ಹೇಮಂತ್ ಟಾಲ್ಕರ್, 6 ಎಸ್ ಪ್ರಕಾಶ್ ಕರ್ನಾಟಕ, 7 ಸುರೇಖಾ ಭಗವಾನ್ ಕುಲಕರ್ಣಿ, 8 ಶೋಭಾ ನಾರಾಯಣ್ ಕರ್ನಾಟಕ. ಇದುವರೆಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದಂಥವರು ಖೋ ಪಂದ್ಯಾಟದಲ್ಲಿ ಖೋ ಆಟಕ್ಕೆ ಸಂಬಂಧಿಸಿದಂತೆ ಈ ಗೋಪಾಲ್ ಪುರುಷೋತ್ತಮ್ ಪಟ್ಕೆ 2001ರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಖೋ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಸಾಧನೆಗೈದವರು ಅನೇಕ ಪ್ರಶಸ್ತಿಗಳನ್ನು ನೀಡಿ ಸತ್ಕರಿಸಲಾಗುತ್ತದೆ. ಅಂತ ಪ್ರಶಸ್ತಿಗಳ ಹೆಸರು ಈ ಕೆಳಗಿರುತ್ತವೆ. ಅರ್ಜುನ ಪ್ರಶಸ್ತಿ, ಪುರುಷರಿಗೆ ಏಕಲವ್ಯ ಪ್ರಶಸ್ತಿ, ಮಹಿಳಾ ಖೋ ಆಟಗಾರರಿಗೆ ಮಹಿಳೆಯರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿ, 14 ವರ್ಷದೊಳಗಿನ ಬಾಲಕರಿಗೆ ಭರತ್ ಪ್ರಶಸ್ತಿ, 14 ವರ್ಷದೊಳಗಿನ ಬಾಲಕಿಯರಿಗೆ ಇಲಾ ಪ್ರಶಸ್ತಿ, 16 ವರ್ಷ ಕೆಳಗಿನ ಬಾಲಕಿಯರಿಗೆ ಜಾನಕಿ ಪ್ರಶಸ್ತಿ, 18 ವರ್ಷ ಕೆಳಗಿನ ಯುವಕರಿಗೆ ವೀರ ಅಭಿಮನ್ಯು ಪ್ರಶಸ್ತಿ, ದಕ್ಷಿಣ ವಲಯದ ಪುರುಷರಿಗೆ ಮದಕರಿ ನಾಯಕ ಪ್ರಶಸ್ತಿ, ದಕ್ಷಿಣ ವಲಯದ ಮಹಿಳೆಯರಿಗೆ ಮನಕ್ಕೆ ಹೋಗುವ ಪ್ರಶಸ್ತಿ, ದಕ್ಷಿಣ ವಲಯ 14 ವರ್ಷ ಬಾಲಕರಿಗೆ ಧ್ರುವ ಪ್ರಶಸ್ತಿ, ದಕ್ಷಿಣ ವಲಯ 14 ವರ್ಷ ಬಾಲಕಿಯರಿಗೆ ರಾಣಿ ರುದ್ರಮ್ಮ ಪ್ರಶಸ್ತಿ. ಕರ್ನಾಟಕ ರಾಜ್ಯ ಸರ್ಕಾರವು ಪುರುಷ ಮಹಿಳಾ ಕ್ರೀಡಾಪಟುಗಳಿಗೆ ಅದರಲ್ಲೂ ಮುಖ್ಯವಾಗಿ ದಸರಾ ಕ್ರೀಡಾಕೂಟದಲ್ಲಿ ನೀಡುವಂತಹ ದಸರಾ ಪ್ರಶಸ್ತಿಗಳು. ಇದುವರೆಗೆ ಖೋ ಆಟದಲ್ಲಿ ಸಂಘಟಿಸಲ್ಪಡುವ ಚಾಂಪಿಯನ್ಶಿಪ್ಗಳು: 1 ನ್ಯಾಷನಲ್ ಖೋ ಫೆಡರೇಷನ್ ಚಾಂಪಿಯನ್ಶಿಪ್, 2 ಜೂನಿಯರ್ ನ್ಯಾಷನಲ್ ಖೋ ಚಾಂಪಿಯನ್ಶಿಪ್, 3 ಸಬ್ ಜೂನಿಯರ್ ನ್ಯಾಷನಲ್ ಖೋ ಚಾಂಪಿಯನ್ಶಿಪ್, 4 ಸ್ಕೂಲ್ ಚಾಂಪಿಯನ್ಶಿಪ್, 5 ನ್ಯಾಷನಲ್ ವುಮನ್ ಚಾಂಪಿಯನ್ಶಿಪ್, 6 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್, 7 ಫೆಡರೇಷನ್ ಖೋ ಪಂದ್ಯಾವಳಿ, 8 ಅಖಿಲ ಭಾರತ ಗ್ರಾಮೀಣ ಕ್ರೀಡಾಕೂಟ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಖೋ ಆಟದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ಖೋ ಆಟದಲ್ಲಿ ನೀವು ಖೋ ಆಟಗಾರರಲ್ಲಿರಬೇಕಾದಂಥ ಪ್ರಮುಖ ಗುಣಲಕ್ಷಣಗಳು ಹಾಗೂ ಖೋ ಆಟದಲ್ಲಿ ಮುಂದುವರಿದ ಕೌಶಲ್ಯಗಳ ಬಗ್ಗೆ, ಹಾಗೆ ಖೋ ಆಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ ಕ್ರೀಡಾ ಸಾಧಕರ ಹೆಸರುಗಳ ಬಗ್ಗೆ, ಹಾಗೆ ಖೋ ಆಟಗಾರರ ಸಾಧನೆಗಳ ಬಗ್ಗೆ ಕೊಡುವ ಪ್ರಶಸ್ತಿಗಳ ಬಗ್ಗೆ, ಹಾಗೆ ಖೋ ಆಟದಲ್ಲಿ ಸಂಘಟಿಸಲ್ಪಡುವ ಚಾಂಪಿಯನ್ಶಿಪ್ಗಳ ಬಗ್ಗೆ ಖೋ ಆಟಕ್ಕೆ ಸಂಬಂಧಿಸಿದಂತೆ ಪೂರಕ ಆಟಗಳು ಅಥವಾ ಮನೋರಂಜನಾತ್ಮಕ ಆಟಗಳು.
ಮಂಡಲ ಖೋ ಅಥವಾ ಸರ್ಕಲ್ ಖೋ. ಇದನ್ನು ಆಡುವ ರೀತಿ ಹೀಗಿದೆ. ವಿದ್ಯಾರ್ಥಿಗಳನ್ನು 2 ಗುಂಪುಗಳಾಗಿ ವಿಂಗಡಿಸುವುದು. ಒಂದು ತಂಡದ ಆಟಗಾರರು ಒಳಗಿನ ವೃತ್ತದಲ್ಲಿ ಖೋ ಆಟದಲ್ಲಿ ಕುಳಿತಿರುವಂತೆ 2 ಅಥವಾ 3 ಮೀಟರ್ ಅಂತರದಲ್ಲಿ ಪರಸ್ಪರ ವಿಮುಖವಾಗಿ ಕುಳಿತಿರಬೇಕು. ಇವರೆಲ್ಲ ಚೇಸರ್ಗಳಾಗಿರುತ್ತಾರೆ. ಅದರಲ್ಲಿ ಒಬ್ಬ ಚೇಸರ್ ರಕ್ಷಣಾ ಆಟಗಾರನನ್ನು ಹಿಡಿಯಲು ಪ್ರಾರಂಭಿಸುವನು. ಎಲ್ಲ ರಕ್ಷಣಾ ಆಟಗಾರರು 2 ವೃತ್ತದ ಪರಿಮಿತಿಯ ಒಳಗೆ ಓಡಾಡಬಹುದು. ಬೆನ್ನಟ್ಟುವವರು ಹೊರಮುಖವಾಗಿದ್ದರೆ ವೃತ್ತದ ಹೊರಭಾಗದಲ್ಲಿಯೇ ಹಿಡಿಯಬೇಕು. ಒಳಮುಖವಾಗಿ ಕುಳಿತಿರುವವರು ವೃತ್ತದ ಒಳಗಿರುವವರನ್ನು ಮಾತ್ರ ಹಿಡಿಯಬೇಕು. ಹೀಗೆ ಬೆನ್ನಟ್ಟುವವರು ಖೋ ಎಂದು ಬೆನ್ನನ್ನು ಮುಟ್ಟಿ ಹೇಳಿದಾಗ ಮಾತ್ರ ಖೋ ಪಡೆದವನು ತನ್ನ ದಿಕ್ಕಿನಲ್ಲಿ ಬೆನ್ನಟ್ಟುವ ಅರ್ಹತೆಯನ್ನು ಹೊಂದಿರುತ್ತಾನೆ. ತಪ್ಪಿಸಿಕೊಳ್ಳುವ ರಕ್ಷಣಾ ಆಟಗಾರರು ಅವರವರ ದಿಕ್ಕಿನಲ್ಲಿ ಬೆನ್ನಟ್ಟುವ ಅರ್ಹತೆಯನ್ನು ಹೊಂದಿರುತ್ತಾರೆ. ತಪ್ಪಿಸಿಕೊಳ್ಳುವ ರಕ್ಷಣಾ ಆಟಗಾರರು ಹೊರವೃತ್ತವನ್ನು ದಾಟುವಂತಿಲ್ಲ. ಖೋ ಆಟದಲ್ಲಿಯಂತೆ ನಿಯಮಗಳು ಅನ್ವಯಿಸುತ್ತವೆ. 2 ತಂಡಕ್ಕೂ ಸಮಯವನ್ನು ನಿಗದಿಪಡಿಸಿ ಆಟವನ್ನು ಮುಂದುವರೆಸುವುದು. 2ನೇ ಮನೋರಂಜನಾತ್ಮಕ ಆಟ ಹುಲಿ ಮತ್ತು ಹಸು ಅಥವಾ ಟೈಗರ್ ಅಂಡ್ ಕೌ. ಚಿತ್ರದಲ್ಲಿ ನೀವು ಗಮನಿಸಿರುವಂತೆ ಒಂದು ವೃತ್ತವನ್ನು ರಚಿಸುವುದು. ವೃತ್ತದ ಮೇಲೆ ವಿದ್ಯಾರ್ಥಿಗಳು ಒಬ್ಬರ ಪಕ್ಕ ಒಬ್ಬರು ನಿಂತು ತಮ್ಮ ಕೈ ಹಿಡಿದು ನಿಲ್ಲಬೇಕು. ಅವರಲ್ಲಿ ಒಬ್ಬ ಹುಲಿ, ಇನ್ನೊಬ್ಬ ಹಸು. ಹುಲಿಯಾದವನು ವೃತ್ತದ ಹೊರಗಿರುತ್ತಾನೆ, ಹಸುವಾದವನು ವೃತ್ತದ ಒಳಗೆ ಇರುವನು. ಶಿಕ್ಷಕರು ಸಿಟಿ ಊದಿದ ತಕ್ಷಣ ಹುಲಿಯು ಹಸುವನ್ನು ಹಿಡಿಯಲು ಪ್ರಾರಂಭಿಸುವುದು. ಹಸು ತಪ್ಪಿಸಿಕೊಳ್ಳಲು ವೃತ್ತದ ಒಳಗೆ ಹೊರಗೆ ಓಡಾಡಲು ಅವಕಾಶ ಉಂಟು. ಆದರೆ ಹುಲಿಗೆ ಒಳಗೆ ಹೊರಗೆ ಸ್ವೇಚ್ಛೆಯಾಗಿ ಹೋಗದಂತೆ ವಿದ್ಯಾರ್ಥಿಗಳು ತಡೆಯಬೇಕು. ಹುಲಿಯು ಕೈಗಳ ಕೆಳಗಿಂದ ಅಥವಾ ಮೇಲಿಂದ ನುಗ್ಗಿ ಹೋಗಬಹುದು. ಹುಲಿಯು ಹಸುವನ್ನು ಹಿಡಿದರೆ ಹಸು ಹುಲಿಯಾಗುವುದು. ಹುಲಿಯಾಗಿದ್ದವನು ಹಸುವಾಗಿ ಮಾರ್ಪಾಡು ಮಾಡಿ ಹೀಗೆ ಒಬ್ಬನನ್ನು ಹಸುವಾಗಿ ಇನ್ನೊಬ್ಬನನ್ನು ಹುಲಿಯಾಗಿ ಮಾರ್ಪಾಡು ಮಾಡುತ್ತಾ ಆಟವನ್ನು ಮುಂದುವರಿಸುವುದು. ಈಗ ಇದರ ಬಗ್ಗೆ ಸ್ವಯಂ ಮೌಲ್ಯಮಾಪನ ಪ್ರಶ್ನೆ. ಖೋ ಆಟದ ತವರು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಖೋ ಆಟದ ತವರು ರಾಜ್ಯವೆಂದು ಮಹಾರಾಷ್ಟ್ರವನ್ನು ಕರೆಯಲಾಗುತ್ತದೆ. ಪ್ರಶ್ನೆ ಮೊದಲ ರಾಷ್ಟ್ರೀಯ ಖೋ ಪಂದ್ಯಾವಳಿ ಎಂದು ಜರುಗಿತು? ಯಾವಾಗ ಜರುಗಿತು? ಮೊದಲ ಖೋ ರಾಷ್ಟ್ರೀಯ ಪಂದ್ಯಾವಳಿ 1959 ಮತ್ತು 1960ನೇ ಇಸ್ವಿಯಲ್ಲಿ ವಿಜಯವಾಡದಲ್ಲಿ ಜರುಗಿತು. ಪ್ರಶ್ನೆ ಮೊದಲ ಏಷ್ಯನ್ ಖೋ ಪಂದ್ಯಾವಳಿ ನಡೆದ ವರ್ಷ ಯಾವುದು? ಮೊದಲ ಏಷ್ಯನ್ ಖೋ ಪಂದ್ಯಾವಳಿ ಜರುಗಿದ ವರ್ಷ 1996. ಪ್ರಶ್ನೆ ಖೋ ಆಟದಲ್ಲಿ ಸಕ್ರಿಯ ದಾಳಿಗಾರನಿಗೆ ಏನೆಂದು ಕರೆಯುತ್ತಾರೆ? ಖೋ ಆಟದಲ್ಲಿ ಸಕ್ರಿಯ ದಾಳಿಗಾರನಿಗೆ ಚೇಸರ್ ಎಂದು ಕರೆಯುತ್ತಾರೆ. ಪ್ರಶ್ನೆ ಖೋ ಆಟದಲ್ಲಿ ಸಕ್ರಿಯ ರಕ್ಷಣಾ ಆಟಗಾರನಿಗೆ ಏನೆಂದು ಕರೆಯುತ್ತಾರೆ? ಖೋ ಆಟದಲ್ಲಿ ಸಕ್ರಿಯ ರಕ್ಷಣಾ ಆಟಗಾರನಿಗೆ ಡಾಡ್ಜರ್ ಎಂದು ಕರೆಯುತ್ತಾರೆ. ಪ್ರಶ್ನೆ ಖೋ ಆಟದಲ್ಲಿ ಕುಳಿತುಕೊಳ್ಳುವ 2 ವಿಧಾನಗಳು ಯಾವುವು? ಖೋ ಆಟದಲ್ಲಿ ಕುಳಿತುಕೊಳ್ಳುವ 2 ವಿಧಾನಗಳು: 1 ಪ್ಯಾರಲಲ್ ಟೋ ಮೆಥಡ್, 2 ಬುಲೆಟ್ ಟೋ ಮೆಥಡ್. ಪ್ರಶ್ನೆ 14 ವರ್ಷದೊಳಗಿನ ಬಾಲಕರಿಗೆ ನೀಡುವ ಖೋ ಪ್ರಶಸ್ತಿ ಯಾವುದು? 14 ವರ್ಷದೊಳಗಿನ ಬಾಲಕರಿಗೆ ನೀಡುವ ಖೋ ಪ್ರಶಸ್ತಿ ಭಾರತ ಪ್ರಶಸ್ತಿ. ಪ್ರಶ್ನೆ 14 ವರ್ಷದೊಳಗಿನ ಬಾಲಕಿಯರಿಗೆ ನೀಡುವ ಖೋ ಪ್ರಶಸ್ತಿ ಯಾವುದು? 14 ವರ್ಷದೊಳಗಿನ ಬಾಲಕಿಯರಿಗೆ ನೀಡುವಂತಹ ಖೋ ಪ್ರಶಸ್ತಿ ಇಲಾ ಪ್ರಶಸ್ತಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಘಟಿಸುವ
ಖೋ ಪಂದ್ಯಾಟದಲ್ಲಿ 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ಒಂದು ಸುತ್ತಿನ ಅವಧಿ ಎಷ್ಟು? ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಘಟಿಸುವ ಖೋ ಪಂದ್ಯಾಟದಲ್ಲಿ 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ಒಂದು ಸುತ್ತಿನ ಆಟದ ಸಮಯ 7 ನಿಮಿಷಗಳು. ಪ್ರಶ್ನೆ: ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಘಟಿಸುವ 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ಖೋ ಅಂಕಣದ ಉದ್ದ ಮತ್ತು ಅಗಲ ಎಷ್ಟು? ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಘಟಿಸುವ 14 ವರ್ಷದೊಳಗಿನ ಬಾಲಕ ಬಾಲಕಿಯರ ಖೋ ಅಂಕಣದ ಉದ್ದ 23 ಮೀಟರ್, ಅಗಲ 16 ಮೀಟರ್. ಪ್ರಶ್ನೆ: ಖೋ ಕ್ರೀಡೆಯಲ್ಲಿ ಅಂಕಣದಲ್ಲಿ ಹೊಂದಿರುವ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟು? ಖೋ ಕ್ರೀಡೆಯಲ್ಲಿ ಖೋ ಅಂಕಣದಲ್ಲಿ ಹೊಂದಿರುವ ಒಟ್ಟು ಚೌಕಗಳ ಸಂಖ್ಯೆ 8. ಖೋ ಪಂದ್ಯಾಟದ ಸಮಯದಲ್ಲಿ ತೀರ್ಪುಗಾರರು ಬಳಸುವ ಕಾರ್ಡುಗಳು ಯಾವ್ಯಾವು? ಖೋ ಪಂದ್ಯಾಟದ ಅವಧಿಯಲ್ಲಿ ತೀರ್ಪುಗಾರರು ಬಳಸುವ ಕಾರ್ಡುಗಳು ಹಳದಿ ಮತ್ತು ಕೆಂಪು. ವಿದ್ಯಾರ್ಥಿಗಳೇ, ಬದುಕಿನಲ್ಲಿ ಅಸಂಬದ್ಧ ಹಿಡಿತಕ್ಕೆ ಸಿಲುಕದೆ ನಿಯಮ ಪಾಲನೆಯನ್ನು ಧ್ಯೇಯವಾಗಿಸಿ ನಿಯಮಿತ ಚೌಕಟ್ಟಿನಲ್ಲಿ ಗುರಿ ಜಯಶೀಲರಾಗಿ ಶಾಲೆಗಳಲ್ಲಿ ಖೋ ಆಡಿ ಎಲ್ಲರಿಗಿಂತಲೂ ಬುದ್ಧಿವಂತರಾಗಿ. ಧನ್ಯವಾದಗಳು. ನಮಸ್ಕಾರ.